ಹೆಲೋ ವೆಲ್ಕಮ್ ಟು ಹಮ್ದನ್ ಹಯಾಸ್ ಯೂಟ್ಯೂಬ್ ಚಾನೆಲ್. ಇವತ್ತೇನಾದರೂ ಬಿಸಿ ಬಿಸಿ ತಿನ್ನುವ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಸಮೋಸ ಮಾಡುವ ಅಂತೇಳಿ ಸಮೋಸಕ್ಕೆ ಬೇಕಾಗಿ ಈರುಳ್ಳಿ ಮತ್ತು ಕ್ಯಾರೆಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೆಗೆದಿದ್ದೇನೆ. ಮತ್ತು ಇವತ್ತು ಚಿಕನ್ ಸಮೋಸ ಮಾಡುವ ಅಂತೇಳಿ ಅದಕ್ಕೆ ಚಿಕನ್ಗೆ ಮಸಾಲ ಮತ್ತು ಉಪ್ಪು ಹಾಕಿ ಬೇಯಿಸಿ ತೆಗೆದಿದ್ದೇನೆ. ಮತ್ತು ಒಲೆ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿದೆ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಈರುಳ್ಳಿಯನ್ನು ಹಾಕಿದ್ದೇನೆ. ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಬೇಕಂತ ಹೇಳಿ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡಬೇಕು. ನಾವು ಫ್ರೈ ಮಾಡುವಾಗಲೇ ಉಪ್ಪನ್ನು ಆ್ಯಡ್ ಮಾಡಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಉಪ್ಪು ಹಾಕಿ ಈರುಳ್ಳಿ ಮತ್ತು ಉಪ್ಪನ್ನು ಸರಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ. ಜಾಸ್ತಿನ ಹಾಕಬೇಡಿ, ಸಮೋಸ ಅಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಗ್ಯಾಸ್ಟ್ರಿಕ್ ಸಹ ಒಳ್ಳೆಯದಾಗ್ತದೆ. ಹಾಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದೆ. ಬೇಯಿಸುವಾಗಲೇ ಹಾಕಿದರೆ ಒಳ್ಳೆಯದು, ಅದರದ್ದು ಹಸಿ ವಾಸನೆ ಎಲ್ಲ ಹೋಗ್ತದೆ ಶುಂಠಿ ಮತ್ತು ಬೆಳ್ಳುಳ್ಳಿದ್ದು. ಹಾಗೆ ಬೇಯಿಸುವಾಗಲೇ ಹಾಕಿದ್ದೇನೆ. ಮತ್ತು ಸ್ವಲ್ಪ ಹೊತ್ತು ಎಲ್ಲವನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿದೆ. ನಂತರ ಕಟ್ ಮಾಡಿಟ್ಟಂತಹ ಕ್ಯಾರೆಟನ್ನು ಇದಕ್ಕೆ ಆ್ಯಡ್ ಮಾಡಿದೆ ಈರುಳ್ಳಿಗೆ. ಆ್ಯಡ್ ಮಾಡಿ ಈರುಳ್ಳಿ ಮತ್ತು ಕ್ಯಾರೆಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೇನೆ. ಸರಿಯಾಗಿ ಫ್ರೈ ಆಗಲಿ, ತುಂಬ ಫ್ರೈ ಆಗಬೇಕಂತ ಏನಿಲ್ಲ. ತುಂಬ ಫ್ರೈ ಆದರೆ ಅಷ್ಟು ಒಳ್ಳೆಯದಾಗೋದು ಸಹ ಇಲ್ಲ. ಅಂದರೆ ಸ್ವಲ್ಪ ಕ್ರಂಚಿ ಥರನೇ ಇರಬೇಕು ಸಮೋಸದ ಒಳಗಡೆ ಮಸಾಲ, ಆಗ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ. ನಾನು ಬೇರೆ ರೀತಿಯಲ್ಲಿ ಸಹ ಮಾಡ್ತೇನೆ. ಮತ್ತು ಅದಕ್ಕೆ ಬೇಯಿಸಿಟ್ಟಂಥ ಚಿಕನನ್ನು ಸಹ ಆ್ಯಡ್ ಮಾಡಿದೆ. ಚಿಕನ್ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಬೇಕು. ಫುಲ್ ಮಸಾಲ ಎಲ್ಲ ಚಿಕನ್, ಕ್ಯಾರೆಟ್, ಈರುಳ್ಳಿ ಎಲ್ಲ ಫುಲ್ ಮಿಕ್ಸ್ ಆಗಬೇಕು. ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಸಹ ಆ್ಯಡ್ ಮಾಡಿದ್ದೇನೆ. ಅದರ ನಂತರ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನ ಪೌಡರನ್ನು ಸಹ ಹಾಕಿದ್ದೇನೆ, ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದೆ. ತುಂಬ ಫ್ರೈ ಮಾಡಬೇಡಿ, ಕ್ರಂಚಿ ಸ್ವಲ್ಪ ಇರಲಿ. ನಮ್ಮದು ಮಸಾಲ ರೆಡಿ ಆಯಿತು. ಇನ್ನು ಸ್ವಲ್ಪ ಮೈದಾ ಹಿಟ್ಟಿಂದ ಪೇಸ್ಟ್ ಮಾಡಿದೆ ಅದಕ್ಕೆ ಇದು ಮಾಡಲಿಕ್ಕೆ, ಸಮೋಸ ಪ್ಯಾಕ್ ಮಾಡಲಿಕ್ಕೆ. ಮತ್ತು ಸ್ವಲ್ಪ ಪ್ಯಾಕ್ ಮಾಡಿದೆ. ಪ್ಯಾಕ್ ಮಾಡುವ ತುಂಬ ವೀಡಿಯೋ ತೆಗೀಲಿಲ್ಲ. ಸ್ವಲ್ಪ ಇದು ಈಗೆಲ್ಲ ಗೊತ್ತಿದೆ ಎಲ್ಲರಿಗೆ ಸಹ ಹೇಗೆ ಪ್ಯಾಕ್ ಮಾಡೋದು ಅಂತೇಳಿ, ಹಾಗೆ ಸ್ವಲ್ಪನೇ ಮಾಡೋದು ತೋರಿಸಿದ್ದೇನೆ ಈ ವಿಡಿಯೋದಲ್ಲಿ. ಈ ಥರ ಮಾಡಿ ಒಳ್ಳೆ ಟೇಸ್ಟ್ ಆಗುತ್ತೆ ಸಮೋಸ. ನಾನು ಕ್ಯಾರೆಟ್, ಬೀನ್ಸ್ ಮತ್ತು ಕೇಬೇಜೆಲ್ಲ ಹಾಕಿ ಸಹ ಮಾಡ್ತೇನೆ. ಇದು ಒಳ್ಳೆಯದಾಗುತ್ತೆ. ಸ್ವಲ್ಪನೇ ವೆಜಿಟೇಬಲ್ ಹಾಕಿದೆಲ್ಲ, ಈರುಳ್ಳಿ ಮತ್ತು ಕ್ಯಾರೆಟ್ ಒಳ್ಳೆಯದೇ ಆಗ್ತದೆ. ಇದು ಸೂಪರ್ ಆಗ್ತದೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ, ಮತ್ತು ಕಮೆಂಟಲ್ಲಿ ಹೇಗೆ ಆಗಿದೆ ಅಂತೇಳಿ. ಮತ್ತು ಸಮೋಸನೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದೆ. ಎಲ್ಲ ರೆಡಿ ಆಯಿತು. ಎಲ್ಲ ರೆಡಿ ಆದಮೇಲೆ ಇನ್ನು ನನಗೆ ಫ್ರೈ ಮಾಡಲಿಕ್ಕೆ ಉಂಟು, ಸೊ ಫ್ರೈ ಮಾಡುವ. ಸಮೋಸ ಎಲ್ಲ ಫ್ರೈ ಮಾಡಿ ರೆಡಿ ಆಯಿತು. ನೋಡಿ, ನಾನು ತೋರಿಸ್ತೇನೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ. ಕಟ್ ಮಾಡಿ ತೋರಿಸ್ತೇನೆ. ನೋಡಿದ್ರಲ್ಲ. ಓಕೆ, ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.